ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮನೆಯಲ್ಲೇ ಸಮೋಸ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ನಾನು 2 ಟೈಪ್ಸ್ ಆಫ್ ಸಮೋಸ ಮಾಡಿದ್ದೀನಿ. ಯಾವ ಥರ ಮಾಡಿರೋದು ಅಂತ ಡಿಫ್ರೆಂಟ್ ಆಗಿದೆ. ಶೇಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಫಸ್ಟ್ ಎಗ್ನ ಬೇಯಿಸ್ಕೊಬೇಕು. ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಬೇಯಿಸಿ ಇಟ್ಕೊಳ್ಳಿ. ಮತ್ತೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ನೋಡಿ ಈ ತರ. ಮತ್ತೆ ಸ್ವಲ್ಪ ಎಗ್ ಮಸಾಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಂದ್ರೆ ಮತ್ತೆ ಸ್ವಲ್ಪ ಗರಂ ಮಸಾಲೆನೂ ಸ್ವಲ್ಪ ಹಾಕೊಳ್ಳಿ. ನಿಮ್ಗೆ ಸ್ಪೈಸಿ ಜಾಸ್ತಿ ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಧನಿಯಾ ಪೌಡರು ಮತ್ತೆ ಚಿಲ್ಲಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದ್ರೆ ನಾನಿಲ್ಲಿ ಚಿಲ್ಲಿ ಪೌಡರು ಹಾಕ್ಕೊಂಡಿದ್ದೀನಿ, ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ. ಚಿಲ್ಲಿ ಬೇಕು ಅಂತ ಅನ್ಸಿದ್ರೆ, ಬೇಡ ಅಂದ್ರೆ ಬೇಡ. ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ. ಎಲ್ಲ ಕ್ಲೀನಾಗಿ ನೋಡಿ ನಾನು ಖಾರದ ಪೌಡ್ರ್ ಹಾಕ್ಕೊಂತ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಮತ್ತೆ ಸೋಯಾ ಸಾಸ್ ಕೂಡ ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಸೋಯಾ ಸಾಸು. ಇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಎಗ್ ಸಮೋಸ ಅಲ್ವಾ, ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಬಿಸಿ ಬಿಸಿ ಹಾಕ್ಕೊಬಾರ್ದು. ಒಂದೆರಡು ಸ್ಪೂನು ಮೈದಾ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ. 2 ಸ್ಪೂನ್ ಮೈದಾ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಮಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ತೆಳ್ಳಗೆ ಮಿಕ್ಸ್ ಮಾಡಬೇಡಿ. ಯಾಕೆ ಅಂದರೆ ಇದು ಬೇಕಾಗುತ್ತೆ, ಹೇಳ್ತೀನಿ ಮುಂದಕ್ಕೆ ತೋರಿಸ್ತೀನಲ್ವಾ. ಹಾಗಾಗಿ ನೋಡಿ ಈ ಥರ ಇದ್ದರೆ ಓಕೆ. ಮತ್ತೆ ಎಗ್ಗೆಲ್ಲ ಸುಲ್ಕೊಂಡು ಬೆಂದಿದೆ, ಕ್ಲೀನಾಗಿ ಸುಲ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಬೇಕು ಸಣ್ಣ ಸಣ್ಣದಾಗಿ. ನಾನಿಲ್ಲಿ ಸಮೋಸ ಮಾಡೋದು ಯಾವ ಥರ ಅಂದರೆ ಈಸಿಯಾಗಿ ಮಾಡ್ಬೋದು ನೋಡಿ. ಈ ಥರ ಸಮೋಸ ಪ್ಯಾಟರೇ ಸಿಗುತ್ತೆ ಆರಾಮಾಗಿ ಆನ್ಲೈನಲ್ಲೇ, ಇಲ್ಲ ಡಿಮಾರ್ಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇದು ಆಲ್ಮೋಸ್ಟ್ ಸಮೋಸ ರೆಡಿ. ಇದು ನಾವು ಆರಾಮಾಗಿ ಮನೆಯಲ್ಲಿ ತೀಡೋದು, ಒತ್ತೋದು, ಕಲಸೋದು ಇದೆಲ್ಲ ಏನು ಬೇಕಾಗಿಲ್ಲ. ಆರಾಮಾಗಿ ಇದನ್ನ ತಗೊಬೋದು. ಈ ತರ ತಗೊಬಂದು ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಸಮೋಸ ಮಾಡೋದು. ನೋಡಿ ಮೈದಾ ಹಿಟ್ಟು ಕಲ್ಸ್ಕೊಂಡಿದ್ನಲ್ಲ, ಅದನ್ನ ಕ್ಲೀನಾಗಿ ಬ್ರಷ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ತರ ಶೇಪ್ ಮಾಡ್ಕೊಂಡು ನೀಟಾಗಿ ಸಮೋಸ ಪ್ಯಾಟರ್ನ್ ಅಂತಾನು ಸಿಗುತ್ತೆ. ಕೆಲವೊಂದ್ ಕಡೆ ಎಲ್ಲ ಡಿಮಾರ್ಟು, ವಿಶಾಮಾರ್ಟು, ಕೆಲವೊಂದ್ ಕಡೆ ಆನ್ಲೈನ್, ಎಲ್ಲ ಕಡೆನೂ ಸಿಗುತ್ತೆ. ಕೆಲವೊಂದ್ ಕಡೆನೇ ಅಂತೆಲ್ಲ, ಎಲ್ಲ ಕಡೆನೂ ಸಿಗುತ್ತೆ ಇದು. ನೋಡಿ ಈ ತರ ಶೇಪ್ ಮಾಡ್ಕೊಬೇಕು. ಯಾವ ತರ ಅಂತ ತೋರಿಸಿದ್ನಲ್ಲ, ಕ್ಲೀನಾಗಿ ಶೇಪ್ ಬಂದಿದೆ ಅಲ್ವಾ. ತುಂಬಾ ತೆಳ್ಳಗೆ ಕೂಡ ಇದೆ. ನಾವು ಕೆಲವೊಂದ್ಸತಿ ಮೈದಾನಲ್ಲಿ ತೀಡ್ಬೇಕಾದ್ರೆ ಕಲ್ಸ್ಕೊಂಡು ಹಿಟ್ಟು ನಾವೇ ಮನೇಲಿ ಕಲ್ಸ್ಕೊಂಡು ಹಿಟ್ಟು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ರಿಸ್ಕ್ ಕೂಡ ಇರುತ್ತೆ. ಹಾಗಾಗಿ ಯಾರಪ್ಪ ಮಾಡೋದು ಅಂತ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನೀವು ಈ ತರ ಟ್ರೈ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ. ಮನೇಲೆ ಆರಾಮಾಗಿ ಪಲ್ಯ ತರ ಮಾಡ್ಕೊಂಡು ಇದ್ರೊಳಗಡೆ ಹಾಕೊಂಡು ನೀಟಾಗಿ ಶೇಪು, ನಿಮ್ಗೆ 2 ತರ ಶೇಪ್ ತೋರಿಸ್ತೀನಿ ನಾನು. ಸ್ವಲ್ಪ ನೋಡಿ ಈ ತರ ಹಾಕೊಬೇಕು ಮಸಾಲೆನ, ಈರುಳ್ಳಿ ಮತ್ತೆ ಎಗ್ ಕೂಡ ಅದ್ರಲ್ಲಿ ಇಟ್ಟಿದ್ದೀನಿ ನಾನು. ಈ ತರ ರೋಲ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಅದು ಚಾಕ್ಲೇಟ್ ಶೇಪ್ ತರ ಇರುತ್ತೆ. ಒಂದು ಚಾಕ್ಲೇಟ್ ಶೇಪ್, ಇನ್ನೊಂದು ಸಮೋಸ ಶೇಪ್ ತರ. ಎಗ್ ಸಮೋಸ ಸಖತ್ತಾಗಿರುತ್ತೆ ನೋಡಿ. ನಿಮ್ಗೆ ಏನಾದ್ರು ಬೇಕಂದ್ರೆ ಡೀಪ್ ಫ್ರೈ ಮಾಡ್ಕೊಬೋದು, ಇಲ್ಲಾಂದ್ರೆ ತವಾ ಮೇಲೆ ಎಣ್ಣೆ ಹಾಕು ಕೂಡ ಮಾಡ್ಕೊಬೋದು. ಯಾಕೆ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ, ಸೂಪರ್ ಆಗಿದೆ ನೋಡಿ. ಈ ತರ ಶೇಪ್ಸು ಚೆನ್ನಾಗಿ ಬಂದಿದೆ ಅಲ್ವಾ. ಒಂದು ಚಾಕ್ಲೇಟ್ ಶೇಪು, ಇನ್ನೊಂದು ಸಮೋಸ ಶೇಪು. ಇದ್ರೊಳಗಡೆ ಎಗ್ನ, ಒಂದು ಮೊಟ್ಟೆನ 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಇಡಬೇಕು. ಯಾಕಂದ್ರೆ ಇದು ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ, ಹಾಗಾಗಿ 4 ಭಾಗ ಮಾಡಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ. ಈರುಳ್ಳಿನಲ್ಲಿ ಹಾಕಿ ಇಟ್ಟಿರೋದಕ್ಕೆ ಸೇಮು ಎಗ್ ಪಫ್ ತರಾನೇ ಇದೆ ಟೇಸ್ಟು, ಆದ್ರೆ ಸಮೋಸ ಶೇಪ್ ಅಲ್ಲಿ ಇದೆ ಅಷ್ಟೇ. ಸಾಸ್ ಅಲ್ಲಿ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ.